He's my trainer. You did a very good job for someone who's never dived before. You hit a few problems, but you overcame them. And you did a lot. We did all the skills. You completed all the skills. We had to redo a couple of them here and there, but that was fine. Everybody has to do that from time to time. And you improved all the way through. That's probably the main thing. ನಾವು BCD ಬ್ಯಾಗ್ಸು ಎಲ್ಲನೂ ವಾಶ್ ಮಾಡಿ ಎತ್ತಿಡಬೇಕಾಯ್ತು. ಸ್ನಾರ್ಕ್ಲಿಂಗ್ ಇದು ಎವ್ರಿಥಿಂಗ್ ವಾಶ್ ಮಾಡಿ, ಫಿನ್ಸ್ ಎಲ್ಲ ವಾಶ್ ಮಾಡಿ ಎತ್ತಿಡಬೇಕಾಯ್ತು. ಕ್ವಿಕ್ಕಾಗಿ ನಾನು ಹೋಗ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಒಂದು ಕಾಫಿ ಪಾರ್ಸಲ್ ತೊಗೊಂಡು ಕಾಫಿ ಕುಡಿದು ಐ ವಿಲ್ ಸಿ ಯು ಗೈಸ್ ಇನ್ ಸಮ್ ಟೈಮ್. Thank you so much. This is Laura. Hello. She was fantastic. Yeah, no, her buoyancy improved so much. You were really good. So lots of fishes. Yeah, no, you're really good by the end of it. You improved so much throughout the course. But ಅವರು ನನ್ನ ಜೊತೆಗೆ ಯಾವಾಗಲೂ ಇದ್ರು, ಲೈಕ್ ಶಿ ವಾಸ್ ಪ್ರೊಟೆಕ್ಟಿಂಗ್ ಮೀ. ನೋ ನಥಿಂಗ್ ಇಸ್ ಗೋನ್ ಟು ಹ್ಯಾಪನ್. ಮೇಲೆ ಇದು ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಇವಾಗ ನನಗೆ ಬಾಂಧನ ತಗೊಳಕ್ಕೆ ಅವರೇನೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ದಿಸ್ ರೋಡ್, that way. ಓಕೆ, Literally. The first shop on this Yeah, side. first shop. ಫಸ್ಟ್ ಶಾಪ್. ಥ್ಯಾಂಕ್ ಯು, ಬಾಯ್. ಸಿ ಯು ಗೈಸ್. Bye-bye. ಥ್ಯಾಂಕ್ ಯು. Maybe see you on the boat. ಹಲೋ. ಸೊ ನಾನು ನನ್ನ 7ನೇ ಡೈವ್, ಅಂದರೆ ಬೆಳಗ್ಗೆ ಎಲ್ಲ ಮಾತಾಡಿ ಆದಮೇಲೆ ಮಧ್ಯಾಹ್ನ 2 ಡೈವ್ ಇತ್ತು. ಆ್ಯಂಡ್ ಅದಾದಮೇಲೆ ನೈಟ್ 1 ಡೈವ್ ಇತ್ತು. ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ 9:25 ಊಟಕ್ಕೆ ಅಂತ ಬಂದೆ. ಎದುರುಗಡೆ ಬಾರ್ಬಿಕ್ಯೂ ಪಾರ್ಟಿ ನಡೀತಾ ಇದೆ, ಬಟ್ ಅಲ್ಲಿ ಏನೂ ಇರಲಿಲ್ಲ. ನಾವು ನೈಟ್ ಡೈವ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಲ್ಲ ಮುಗ್ದು ಹೋಗಿತ್ತು. ಅಂದರೆ ಬ್ಲ್ಯಾಕ್ ಟರ್ಟಲ್ ಅಂತ ನಾನು ಏನು ಸ್ಕೂಬಾ ಕೋರ್ಸ್ ಮಾಡ್ತಾಯಿದ್ದೀನಿ, ಅವರು ಎಲ್ಲರಿಗೂ ಟ್ರೈನರ್ಸ್ ಆ್ಯಂಡ್ ಯಾರ್ಯಾರು ಕಲ್ತಿದ್ದಾರೆ, ಯಾರ್ಯಾರು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಅವರೆಲ್ಲರಿಗೂ ಡಿನ್ನರ್ ಅರೇಂಜ್ ಮಾಡಿದರು. ಸೊ ಲೆಟ್ ಮೀ ಶೋ ಯು. ಸೊ ಡಿನ್ನರ್ ಅಲ್ಲಿ ನಡೀತಾ ಇದೆ, ಬಟ್ ಡಿನ್ನರ್ ಖಾಲಿ ಆಗಿದ್ದ ಕಾರಣ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಈಗ ರೈಸ್ ಚಿಕನ್ ಕರಿನ ಆರ್ಡ್ರ್ ಮಾಡಿದ್ದೀನಿ. ದಿಸ್ ಇಸ್ ಐ ಥಿಂಕ್ ಮೈ ಫೇವ್ರೆಟ್ ಸ್ಪಾಟ್ ಆಗಿಬಿಟ್ಟಿದೆ ಈ ಕೆಫೆ, ಬ್ರೀಸ್ ಕೆಫೆ ಅಂತ. ಬೆಳಗ್ಗೆ ಇಲ್ಲಿಗೆ ಬ್ರೇಕ್ಫಾಸ್ಟಿಗೆ ಬರೋದು. ಆ್ಯಂಡ್ ಇದೇ ಟೇಬಲ್ಲೇ ಸಿಗ್ತಾಯಿದೆ, ನನಗೆ ಯಾವಾಗಲೂ ಖಾಲಿ ಸಿಗ್ತಾಯಿದೆ. ಸೊ ಇಲ್ಲಿ ಈ ಬೆರಳು ಸ್ವಲ್ಪ ಸ್ಕಿನ್ ಕಟ್ ಆಗಿದೆ. ಕೋರಲ್ಸ್ ಅಂದರೆ ನೈಟಲ್ಲ ಜಸ್ಟ್ ಒಂದು ಟಾರ್ಚ್ ಇಟ್ಕೊಂಡು ಡೈವ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಕೋರಲ್ ಎಲ್ಲಿ ಟಚ್ ಮಾಡಿಬಿಡ್ತೀನಿ ಅಂತ ಅವಾಯ್ಡ್ ಮಾಡೋಕ್ಕೋಗಿ ಎಲ್ಲಿ ಕೈ ಕೊಟ್ಟೆ ಗೊತ್ತಾಗಲಿಲ್ಲ, ಬಟ್ ಕೈ ಕಟ್ಟಾಗಿದೆ. ಆ್ಯಂಡ್ 7th ಡೈವ್ ಕಂಟಿನ್ಯೂಸ್ ಆಗಿ 3 ಡೇಸಿಂದ ಡೈವ್ಸ್ ಹೋಗ್ತಾನೆ ಇರೋದು. ಐ ಆಮ್ ಆಲ್ರೆಡಿ ಎಕ್ಸಾಸ್ಟೆಡ್, ನನ್ನ ಬಾಡಿ ಗಿವ್ ಅಪ್ ಮಾಡ್ತಾ ಇದೆ ಆಲ್ರೆಡಿ. ಬಟ್ ಇನ್ಸೈಡ್ ವಾಟರ್ ನೈಟ್ ಇಟ್ ವಾಸ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್. ಅದ್ಭುತ ಅಂತ ಏನಂತಾರೆ ಅದು ಅಂತ ಅನ್ನಿಸ್ತು ನನಗೆ. ಬೆಳಗ್ಗೆ ಡೈವ್ ಮಾಡೋದು ಬೇರೆ ಥರನೇ ಇರುತ್ತೆ ಫೀಲಿಂಗ್. ಆ್ಯಂಡ್ ನೈಟ್ ಡೈವ್ ಮಾಡಿದ್ದು ಐ ಡೋಂಟ್ ನೋ, ಅಂದರೆ ನಂಗೆ ಅದನ್ನು ಎಕ್ಸ್ಪ್ಲೇನೂ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ, ಹಾಗಿತ್ತು. ಇನ್ನು 2 ಡೈವ್ ಇದೆ, ನಾಳೆ ಮುಗಿದ್ರೆ ಅಡ್ವಾನ್ಸ್ಡ್ ಓಪನ್ ವಾಟರ್ ಡೈವು. ಎಲ್ಲಿ ಬೇಕಾದರೂ ಪ್ರಪಂಚದಲ್ಲಿ ಡೈವ್ ಮಾಡ್ಬೋದು, 30 ಮೀಟರ್ಸ್ವರೆಗೂ. ರೈಸ್, ಸೌತೆಕಾಯಿ, ಚಿಕನ್, ಆಲೂಗಡ್ಡೆ ಕರಿ. Yum. I will see you guys tomorrow. Hello, good morning.
ಇಟ್ಸ್ 6:25 ಅಲ್ಲಿ. ಆ್ಯಂಡ್ ನಂದು ಇವತ್ತು ಲಾಸ್ಟ್ ಡೇ, ಲಾಸ್ಟ್ 2 ಡೈವ್ಸ್. ಸೊ 6:45 ಇಲ್ಲಿ ಗ್ಯಾದರ್ ಆಗಬೇಕು ಅಂತಂದರು. ಅದಕ್ಕೆ ನಾನು ಬ್ರೇಕ್ಫಾಸ್ಟು ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಬಟ್ಸ್ ಆಮೇಲೆ ಇಲ್ಲಿ ಏನೋ ಒಂಥರ ಆಗಿಬಿಡಿದೆ. ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ನಾನು ಈಗ ಸನ್ಸ್ಕ್ರೀನ್ ಹಾಕ್ತಾಯಿದ್ದೀನಿ ಅಂತ, 2ನೇ ಸಲ ಹಾಕ್ಬೋದು. ಕಾಲಲ್ಲಾಗಿರೋ ಟ್ಯಾನ್ ಲೈನ್ ತೋರಿಸ್ಲೇಬೇಕು. ಕಾಣಿಸ್ತಾ ಇದೆಯಾ ಸೀಟ್ ಲೈನ್? ಐ ಥಿಂಕ್ ಇಲ್ಲಿ ಕ್ಯಾಮ್ರಾದಲ್ಲಿ ಇದು ಕೀಗೆ ಗೊತ್ತೇ ಆಗ್ತಾ ಇಲ್ಲ. ಇದು ಎಷ್ಟು 3 ಸಲ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರು ಸ್ವಲ್ಪ ನೋ ಯೂಸ್. ಐ ಥಿಂಕ್ ಇಷ್ಟು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅದು. ಥ್ಯಾಂಕ್ ಯು. ನನ್ನ ಕಾಫಿ ಮತ್ತು ಸೊ 6:30 ಬೆಳಗ್ಗೆ ಈ ಥರ ಕಾಣುತ್ತೆ. ಈಗೋಸ್ಕರ ಅಂತಲೇ ಯಾರು ಕೂರಲ್ವ ಇಲ್ಲಿ ಅಂತ ಸರ್. ಇವತ್ತು ನನ್ನ ಲಾಸ್ಟ್ ಡೇ. ನಾಳೆ ಬೆಳಗ್ಗೆ ಹೊರಡ್ಬೇಕು ನಾನು. ಫೆರಿ ಎಷ್ಟೊತ್ತಿಗಿದೆ ಅಂತ ಚೆಕ್ ಮಾಡ್ಕೊಂಡು ಫೆರಿ ಬುಕ್ ಮಾಡ್ಬೇಕು ನಾನು. ತುಂಬ ಕೆಲಸ ಇದೆ. ಸ್ಕೂಬಾ ಮುಗಿಸ್ಕೊಂಡು ಬಂದಮೇಲೂ ಬಂದು ಪೇಪರ್ ವರ್ಕ್, ಸರ್ಟಿಫಿಕೇಷನ್, ಆಮೇಲೆ ಹೋಗ್ಬಿಟ್ಟು ಫೆರಿ ಬುಕ್ ಮಾಡಿ ಐ ಥಿಂಕ್ ಬಂದು ಸ್ವಲ್ಪ ಸ್ನಾನ ಮಾಡಿ ಮಲಗಿಬಿಡ್ತೀನಿ. ಇಲ್ಲಾಂದರೆ ನಾಳೆಗೆ ಐ ವೋಂಟ್ ಬಿ ಫ್ರೆಶ್ ಆ್ಯಟ್ ಆಲ್. ಇವ್ರು ಇಷ್ಟು ತುಂಬ ಕೊಟ್ಟರೆ ಹೆಂಗೆ ಮಿಕ್ಸ್ ಮಾಡೋದು? ಲಾಸ್ಟ್ 2 ಡೈವ್ಸ್ ಮಾಡಿದ್ದಕ್ಕೆ 8 o'clockಗೆ ನಾವು ಬೋಟ್ ಹತ್ಕೊಂಡು ಹೊರಟ್ವಿ. ತುಂಬಾ ಬಿಸಿಲಿತ್ತು, ಹ್ಯೂಮಿಡ್ ಇತ್ತು ಆ್ಯಂಡ್ ಸಮುದ್ರ ಪ್ರಶಾಂತವಾಗಿತ್ತು. ಥ್ಯಾಂಕ್ಫುಲಿ ವೇವ್ಸ್ ಅಷ್ಟೇನು ಕ್ರೇಜಿ ಆಗಿರಲಿಲ್ಲ. ಇದಾದಮೇಲೆ ಇನ್ಸ್ಟ್ರಕ್ಟರ್ ಲಾಸ್ಟ್ 2 ಡೈವ್ಸಲ್ಲಿ ನಾವು ಏನೇನು ಮಾಡ್ತೀವಿ, ಯಾವ್ಯಾವ ಸ್ಕಿಲ್ಸ್ನ ಪರ್ಫಾರ್ಮ್ ಮಾಡ್ತೀವಿ, ಯಾವ ಜಾಗಕ್ಕೆ ಹೋಗ್ತೀವಿ, ಎಷ್ಟು ಡೀಪ್ ಹೋಗ್ತೀವಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ನಾವು ಫಸ್ಟ್ ಸ್ಕಿಲ್ನ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. 30 meters ಡೆಪ್ತ್ ಹೋದಾಗ ಅಂಡರ್ ವಾಟರಲ್ಲಿ ಸುಮಾರು ಬದಲಾವಣೆಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಮೊದಲನೇದಾಗಿ ಬಣ್ಣ. ಸರ್ಫೇಸ್ ಲೆವೆಲಲ್ಲಿ ನಮಗೆ ಕಾಣುವಂಥ ಬಣ್ಣಗಳೇನಿರುತ್ತೆ 30 meters ಡೆಪ್ತ್ ಹೋದಾಗ ಅದು ಬೇರೆ ಥರನೇ ಕಾಣುತ್ತೆ. ಅದನ್ನು ನಮ್ಮ ಇನ್ಸ್ಟ್ರಕ್ಟರ್ ಇಲ್ಲಿ ನಮಗೆ ತೋರಿಸ್ತಿದ್ದಾರೆ. ಸೆಕೆಂಡ್ ಸ್ಕಿಲ್ ಬಂದ್ಬಿಟ್ಟು ನ್ಯಾವಿಗೇಷನ್. ಸೊ ಇಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಸೊ ನಾವು ಕಾಂಪಸ್ನ ನೋಡಿಕೊಂಡು ಈ ಸ್ಕಿಲ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಸ್ಟ್ರೇಟ್ ಲೈನ್ ಇರುತ್ತೆ, ಸಮ್ಟೈಮ್ಸ್ ಸ್ಕ್ವೇರ್ ಪ್ಯಾಟರ್ನ್ ಇರುತ್ತೆ. ಆ್ಯಂಡ್ ಈ ಸ್ಕಿಲ್ನ ಪರ್ಫಾರ್ಮ್ ಮಾಡಬೇಕಾಗಿರೋದು ನಮ್ಮ ಬಡಿ ಜೊತೆಗೆ. ಅದಾದಮೇಲೆ ಸ್ಕಿಲ್ಸ್ ಎಲ್ಲ ಪರ್ಫಾರ್ಮ್ ಮಾಡಿ ಪಾಸ್ ಆದಮೇಲೆ ಅಂಡರ್ ವಾಟರ್ ಪ್ರಪಂಚ ಏನಿರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿ. ಇದೆಲ್ಲ ಮುಗಿದಾದ್ಮೇಲೆ ನನಗನ್ಸಿದ್ದು ಬಂದೆ ಸರ್ಟಿಫಿಕೇಷನ್ ಕೋರ್ಸ್ ಬರೀ ನೆಪ ಆಗಿತ್ತು ಅಷ್ಟೇ. ಇವ್ರು ಎಲ್ಲರ ಜೊತೆಗೆ ನಾನು ಕಳೆದಂಥ ಸಮಯ ಇದೆಲ್ಲ, ಕಲಿತಾ ಕಲಿತಂಥ ಪಾಠಗಳಿದೆಯಲ್ಲ, ಆ ಅನುಭವಗಳಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನಾನು ಕಣ್ಣಾರೆ ನೋಡಿದಂಥ ಈ ಅದ್ಭುತವಾದ ಪ್ರಪಂಚನ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಇವ್ರ ಪ್ರಪಂಚಕ್ಕೆ ಹೋಗಿ ಬನ್ನಿ. Then you will have 10 dives. You'll be in double figures. Yeah. Spencer, tell me, how was your experience? 9 dives? 9 dives in 4 days. 4 days? 4 days, yeah, because, well, this is day 5, but 4 days in actual open water. It was a lot of diving, but I had an absolute blast. Okay, I will teach you something in Kannada. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಪೆನ್ಸರ್. ಎಸ್, ನಾವು ಇಬ್ರು ಒಟ್ಟಿಗೆನೆ ಓಪನ್ ವಾಟರ್ ಆ್ಯಂಡ್ ಅಡ್ವಾನ್ಸ್ ಓಪನ್ ವಾಟರ್ ಡೈವ್ನ ಕಂಪ್ಲೀಟ್ ಮಾಡಿ ಎಲ್ಲ ಲಾಗ್ ಎಲ್ಲ ಮಾಡಿ ಮುಗಿಸಿ ಕೂತಿದ್ದೀವಿ. ಸೊ ಥ್ಯಾಂಕ್ ಯು. Sounded? Can't wait to come back again here. We can't wait to have you back. See Congratulations. you. Thank you so much. Spread the word, spread the love, get everyone back down. Yeah. Thank you, Tim. Bye. ಕೂತು ಅಂದ ಕುಸುಮಯ್ಗೆ ಹೊರಟೆ. ಸೊ ಬ್ಯಾಗ್ಗಳನ್ನ ಅವರು ರೂಮಿಂದ ತಂದು ಇದರಲ್ಲಿ ಹಾಕ್ತಿದ್ದಾರೆ ಆ್ಯಂಡ್ ಅವ್ರು ನನ್ನ ಫೆರಿ ಸ್ಟೇಷನಿಗೆ ಡ್ರಾಪ್ ಮಾಡ್ತಾರೆ. ನಂಗೆ ಗೊತ್ತಿರಲಿಲ್ಲ ಫೆರಿ ಸ್ಟೇಷನಿಗೆ ಡ್ರಾಪ್ ಮಾಡ್ತಾರೆ ಅಂತ ನಾನು ಹೋಗಬೇಕು ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಹೋಗಿ ಸ್ಟ್ರೇಟ್ ಈ ರೋಡಲ್ಲಿ ಹೋಗಿ ರೈಟ್ ತೊಗೊಂಡ್ರೆ ಫೆರಿ ಸ್ಟೇಷನ್. 9:30 ಒಂದು ಫೆರಿ ಇದೆ. ಸೊ ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ವಾಟ್ ಈಸ್ ಯೋರ್ ನೇಮ್? My name is Sak. Sak. Yes. Okay.
ಕೋತೋಯಿಂದ ಕೊಸುಮಾಯಿಗೆ ಹೋಗೋಕ್ಕೆ ಹಿಂದಿನ ದಿನ ನಾನು ಫೆರಿ ಬುಕ್ ಮಾಡಿ ಬಂದಿದ್ದೆ. ಚಾರ್ಜಸ್ ಬಂದು 600 ಬಾತ್ ಆಗುತ್ತೆ. ನಮ್ಮ ಇಂಡಿಯನ್ ರುಪೀಸಲ್ಲಿ 1352 ರೂಪಾಯಿ ಆಗುತ್ತೆ. ನಾನು ಇಲ್ಲಿ ನಿಂತಿದ್ದೀನಿ ಈಗ. ಇಷ್ಟು ದೊಡ್ಡ ಕ್ಯೂ ಇದೆ. ಥ್ಯಾಂಕ್ ಯು. Morning, inside or outside? ಇನ್ಸೈಡ್ ತುಂಬ ಬಿಸಿಲಿದೆ ಹೊರಗಡೆ ಹೋಟೆಲ್ಸ್ ಇನ್ಸೈಡ್. ಸೊ ಒಳಗಡೆ ಬಂದ್ಬಿಟ್ಟೆ. ಮೇಲೆ ಹೋಗಲೇ ಇಲ್ಲ. ಮೈ ಗಾಡ್. ಸೊ ಇಲ್ಲಿಂದ ಆಲ್ಮೋಸ್ಟ್ 2 hours ಜರ್ನಿ ತಲೆಯಲ್ಲಿ ಕುಸುಮಾಗೆ. ಸೊ ಐ ವಿಲ್ ಸಿ ಗೈಸ್ ದೇರ್ ಬಿಕಾಸ್ ಇವಾಗ ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಬೇಕು. 2 hours ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಎಡಿಟ್